ಚಾನೆಲ್ಗಳಲ್ಲಿ ಭಾರೀ ಸದ್ದು ಮಾಡಿದೆ. ಪಾಕ್ ಜೊತೆ ಯುದ್ಧ ಬೇಡ, ಶಾಂತಿ ಬೇಕು ಎಂದಿರುವಂತಹ ಸಿಎಂ ಹೇಳಿಕೆ ಪಾಕ್ ಚಾನೆಲ್ಗಳಲ್ಲಿ ಪ್ರಸಾರ ಆಗಿದೆ. ಪಾಕ್ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಭರ್ಜರಿ ಪ್ರಚಾರ ಪಡೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇದೀಗ ಬಿಜೆಪಿ ನಿಗಿನಿಗಿಯಾಗಿದೆ. ಸಿಎಂಗೆ ನಾಚಿಕೆ ಆಗಬೇಕು ಅಂತ ಆರ್ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ದು ಕೀಳು ರಾಜಕೀಯ ಅಂತ ವಿಜಯೇಂದ್ರ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಸಿದ್ದರಾಮಯ್ಯ ಅವರ ವಿಚಾರ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಯಾವ ರೀತಿ ಹೈಲೈಟ್ ಆಗ್ತಿದೆ ಅಂತ. ಪಾಕ್ ಜೊತೆ ಯುದ್ಧ ಬೇಡ, ನಮಗೆ ಶಾಂತಿ ಬೇಕು ಅಂತ ಹೇಳಿರ್ತಕ್ಕಂಥದ್ದು. ಸ್ವಾಮಿ, ಯುದ್ಧ ಬೇಕೋ ಬೇಡವೋ ಅನ್ನೋದನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಒಂದು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನ ನಿರ್ಧಾರ ಮಾಡುತ್ತೆ. ಇಂಥ ಸಮಯದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಸರ್ಕಾರದ ಜೊತೆ, ಈ ಪ್ರಜಾಪ್ರಭುತ್ವ ಸರ್ಕಾರದ ಜೊತೆ, ಸಾರ್ವಭೌಮ ಸರ್ಕಾರದ ಜೊತೆ ನಿಲ್ಲಬೇಕಾಗಿರುವಂತದ್ದು ದೇಶದ ಸಮಗ್ರತೆಯನ್ನ ಬಯಸುವ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನ ಬಿಟ್ಟು ಏನ್ ಮಾಡ್ಬೇಕು, ಏನ್ ಮಾಡಬಾರದು, ಅದು ಬೇಡ, ಇದು ಬೇಡ, ಇಷ್ಟೆಲ್ಲ ನಮ್ಮ ದೇಶದ ಒಳಗೆ ನುಗ್ಗಿ ನಮ್ಮದೇ ರಾಜ್ಯದ ಅಮಾಯಕರಿಗೆ ಗುಂಡು ಹೊಡೆದು ಸಾಯಿಸಿದ್ರು ಕೂಡ ಆರಾಮಾಗಿರ್ತೀವಿ ನಾವು, ಏನು ಬೇಡ ಅಂತ ಹೇಳಿ ಇನ್ನು ಎಲ್ಲಿವರೆಗೆ ಸಹಿಸ್ಕೋಬೇಕು? ಜನ ಯಾಕೆ ಸಹಿಸ್ಕೋಬೇಕು? ನಿಮಗೆ ಓಲೈಕೆ ರಾಜಕಾರಣ ಬೇಕು, ನಿಮಗೆ ತುಷ್ಟೀಕರಣ ಬೇಕು, ನಿಮಗೆ ವೋಟ್ ಬ್ಯಾಂಕ್ ಬೇಕು, ಅದಕ್ಕೋಸ್ಕರ ಅಮಾಯಕರು ಸಾಯ್ತಾನೆ ಇರಬೇಕು. 2-3 ದಶಕಗಳಾಯ್ತು, ಇನ್ನೂ ಸಾಯ್ತಾನೆ ಇರಬೇಕು ಅಂತಂದ್ರೆ ಏನರ್ಥ? ಈಗ ಕ್ರಮ ಕೈಗೊಂಡ್ರೆ ಹೋದ ಜೀವ ವಾಪಸ್ ಬರುತ್ತಾ? ಯುದ್ಧದ ಅನಿವಾರ್ಯತೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದು ಇಡೀ ದೇಶ ಆಕ್ರೋಶ ಪಡುವಂತೆ ಆಗಿದೆ. ವಿದೇಶಗಳಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಈ ರೀತಿಯ ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಯಿತು. ಈಗ ಮುಖ್ಯವಾಗಿ ಪಾಕಿಸ್ತಾನದಲ್ಲಿಯೂ ಕೂಡ, ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳಲ್ಲಿಯೂ ಕೂಡ ಯಾವ ರೀತಿ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಅನ್ನು ಉಲ್ಲೇಖ ಮಾಡಲಾಗ್ತಾ ಇದೆ ಅಂತಂದ್ರೆ, ಭಾರತದ ಒಳಗಡೆನೆ ಪಾಕಿಸ್ತಾನದ ವಿರುದ್ಧ ಯುದ್ಧದ ವಿಚಾರವಾಗಿ ಸಹಮತ ಇಲ್ಲ, ಯುದ್ಧದ ವಿರುದ್ಧವಾಗಿ ಅಲ್ಲಿನ ನಾಯಕರೇ ಮಾತಾಡ್ತಾ ಇದ್ದಾರೆ, ಅಲ್ಲಿಗೆ ಅವರಲ್ಲೇ ಒಗ್ಗಟ್ಟಿಲ್ಲ, ಇನ್ನು ನಮ್ಮ ಮೇಲೆ ಏನು ಯುದ್ಧ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಬಿಂಬಿಸಲಾಗ್ತಾ ಇದೆ. ಕಟ್ಟ ಕಡೆಗೆ ಕಾಡುವಂತಹ ಪ್ರಶ್ನೆ, ಸಿದ್ದರಾಮಯ್ಯ ಅವರಿಗೆ ಇದೆಲ್ಲ ಬೇಕಿತ್ತ? ಸಾಂವಿಧಾನಿಕ ಹುದ್ದೆಯಲ್ಲಿ, ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದಂಥವರು ಈ ರೀತಿಯ ಉಡಾಫಿಯ ಮಾತುಗಳು, ಹಗುರವಾದಂತಹ ಮಾತುಗಳನ್ನು ಮಾತಾಡುವ ಅಗತ್ಯ ಏನಿತ್ತು? ಖರ್ಗೆ ಅವರು ಹೇಳೋದು ಒಂದು ರೀತಿ, ಸಿದ್ದರಾಮಯ್ಯ ಅವರು ಹೇಳೋದು ಮತ್ತೊಂದು ರೀತಿ. ಸೊ ಎಲ್ಲಾ ವಿಚಾರಗಳು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಸಿದ್ದರಾಮಯ್ಯ ಅವರು ಹೇಳಿದ್ದೇನು, ಬಿಜೆಪಿ ಇದಕ್ಕೆ ಕೊಟ್ಟಂತಹ ಉತ್ತರ ಏನು, ಬನ್ನಿ ನೋಡ್ಕೊಂಡು. ಭಾರೀ ಸದ್ದು ಮಾಡಿದೆ. ಪಾಕ್ ಜೊತೆ ಯುದ್ಧ ಬೇಡ, ಶಾಂತಿ ಬೇಕು ಎಂದಿರುವಂತಹ ಸಿಎಂ ಹೇಳಿಕೆ ಪಾಕ್ ಚಾನೆಲ್ಗಳಲ್ಲಿ ಪ್ರಸಾರ ಆಗಿದೆ. ಪಾಕ್ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಭರ್ಜರಿ ಪ್ರಚಾರ ಪಡೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇದೀಗ ಬಿಜೆಪಿ ನಿಗಿನಿಗಿಯಾಗಿದೆ. ಸಿಎಂಗೆ ನಾಚಿಕೆ ಆಗಬೇಕು ಅಂತ ಆರ್ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ದು ಕೀಳು ರಾಜಕೀಯ ಅಂತ ವಿಜಯೇಂದ್ರ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಸಿದ್ದರಾಮಯ್ಯ ಅವರ ವಿಚಾರ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಯಾವ ರೀತಿ ಹೈಲೈಟ್ ಆಗ್ತಿದೆ ಅಂತ. ಪಾಕ್ ಜೊತೆ ಯುದ್ಧ ಬೇಡ, ನಮಗೆ ಶಾಂತಿ ಬೇಕು ಅಂತ ಹೇಳಿರ್ತಕ್ಕಂಥದ್ದು. ಸ್ವಾಮಿ, ಯುದ್ಧ ಬೇಕೋ ಬೇಡವೋ ಅನ್ನೋದನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಒಂದು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನ ನಿರ್ಧಾರ ಮಾಡುತ್ತೆ. ಇಂಥ ಸಮಯದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಸರ್ಕಾರದ ಜೊತೆ, ಈ ಪ್ರಜಾಪ್ರಭುತ್ವ ಸರ್ಕಾರದ ಜೊತೆ, ಸಾರ್ವಭೌಮ ಸರ್ಕಾರದ ಜೊತೆ ನಿಲ್ಲಬೇಕಾಗಿರುವಂತದ್ದು ದೇಶದ ಸಮಗ್ರತೆಯನ್ನ ಬಯಸುವ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನ ಬಿಟ್ಟು ಏನ್ ಮಾಡ್ಬೇಕು, ಏನ್ ಮಾಡಬಾರದು, ಅದು ಬೇಡ, ಇದು ಬೇಡ, ಇಷ್ಟೆಲ್ಲ ನಮ್ಮ ದೇಶದ ಒಳಗೆ ನುಗ್ಗಿ ನಮ್ಮದೇ ರಾಜ್ಯದ ಅಮಾಯಕರಿಗೆ ಗುಂಡು ಹೊಡೆದು ಸಾಯಿಸಿದ್ರು ಕೂಡ ಆರಾಮಾಗಿರ್ತೀವಿ ನಾವು, ಏನು ಬೇಡ ಅಂತ ಹೇಳಿ ಇನ್ನು ಎಲ್ಲಿವರೆಗೆ ಸಹಿಸ್ಕೋಬೇಕು? ಜನ ಯಾಕೆ ಸಹಿಸ್ಕೋಬೇಕು? ನಿಮಗೆ ಓಲೈಕೆ ರಾಜಕಾರಣ ಬೇಕು, ನಿಮಗೆ ತುಷ್ಟೀಕರಣ ಬೇಕು, ನಿಮಗೆ ವೋಟ್ ಬ್ಯಾಂಕ್ ಬೇಕು, ಅದಕ್ಕೋಸ್ಕರ ಅಮಾಯಕರು ಸಾಯ್ತಾನೆ ಇರಬೇಕು. 2-3 ದಶಕಗಳಾಯ್ತು, ಇನ್ನೂ ಸಾಯ್ತಾನೆ ಇರಬೇಕು ಅಂತಂದ್ರೆ ಏನರ್ಥ? ಈಗ ಕ್ರಮ ಕೈಗೊಂಡ್ರೆ ಹೋದ ಜೀವ ವಾಪಸ್ ಬರುತ್ತಾ? ಯುದ್ಧದ ಅನಿವಾರ್ಯತೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದು ಇಡೀ ದೇಶ ಆಕ್ರೋಶ ಪಡುವಂತೆ ಆಗಿದೆ. ವಿದೇಶಗಳಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಈ ರೀತಿಯ ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಯಿತು. ಈಗ ಮುಖ್ಯವಾಗಿ ಪಾಕಿಸ್ತಾನದಲ್ಲಿಯೂ ಕೂಡ, ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳಲ್ಲಿಯೂ ಕೂಡ ಯಾವ ರೀತಿ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಅನ್ನು ಉಲ್ಲೇಖ ಮಾಡಲಾಗ್ತಾ ಇದೆ ಅಂತಂದ್ರೆ, ಭಾರತದ ಒಳಗಡೆನೆ
ಪಾಕಿಸ್ತಾನದ ವಿರುದ್ಧ ಯುದ್ಧದ ವಿಚಾರವಾಗಿ ಸಹಮತ ಇಲ್ಲ, ಯುದ್ಧದ ವಿರುದ್ಧವಾಗಿ ಅಲ್ಲಿನ ನಾಯಕರೇ ಮಾತಾಡ್ತಾ ಇದ್ದಾರೆ, ಅಲ್ಲಿಗೆ ಅವರಲ್ಲೇ ಒಗ್ಗಟ್ಟಿಲ್ಲ, ಇನ್ನು ನಮ್ಮ ಮೇಲೆ ಏನು ಯುದ್ಧ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಬಿಂಬಿಸಲಾಗ್ತಾ ಇದೆ. ಕಟ್ಟ ಕಡೆಗೆ ಕಾಡುವಂತಹ ಪ್ರಶ್ನೆ, ಸಿದ್ದರಾಮಯ್ಯ ಅವರಿಗೆ ಇದೆಲ್ಲ ಬೇಕಿತ್ತ? ಸಾಂವಿಧಾನಿಕ ಹುದ್ದೆಯಲ್ಲಿ, ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದಂಥವರು ಈ ರೀತಿಯ ಉಡಾಫಿಯ ಮಾತುಗಳು, ಹಗುರವಾದಂತಹ ಮಾತುಗಳನ್ನು ಮಾತಾಡುವ ಅಗತ್ಯ ಏನಿತ್ತು? ಖರ್ಗೆ ಅವರು ಹೇಳೋದು ಒಂದು ರೀತಿ, ಸಿದ್ದರಾಮಯ್ಯ ಅವರು ಹೇಳೋದು ಮತ್ತೊಂದು ರೀತಿ. ಸೊ ಈ ಎಲ್ಲಾ ವಿಚಾರಗಳು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಸಿದ್ದರಾಮಯ್ಯ ಅವರು ಹೇಳಿದ್ದೇನು, ಬಿಜೆಪಿ ಇದಕ್ಕೆ ಕೊಟ್ಟಂತಹ ಉತ್ತರ ಏನು, ಬನ್ನಿ ನೋಡ್ಕೊಂಡು. ಭಾರಿ ಸದ್ದು ಮಾಡಿದೆ. ಪಾಕ್ ಜೊತೆ ಯುದ್ಧ ಬೇಡ, ಶಾಂತಿ ಬೇಕು ಎಂದಿರುವಂತಹ ಸಿಎಂ ಹೇಳಿಕೆ ಪಾಕ್ ಚಾನೆಲ್ಗಳಲ್ಲಿ ಪ್ರಸಾರ ಆಗಿದೆ. ಪಾಕ್ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆ ಭರ್ಜರಿ ಪ್ರಚಾರ ಪಡೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇದೀಗ ಬಿಜೆಪಿ ನಿಗಿನಿಗಿಯಾಗಿದೆ. ಸಿಎಂಗೆ ನಾಚಿಕೆ ಆಗಬೇಕು ಅಂತ ಆರ್ ಅಶೋಕ್ ಕಿಡಿಕಿಡಿಯಾಗಿದ್ದಾರೆ. ಕಾಂಗ್ರೆಸ್ ಕೀಳು ರಾಜಕೀಯ ಅಂತ ವಿಜಯೇಂದ್ರ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಅಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ಯಾವ ರೀತಿ ಸಿದ್ದರಾಮಯ್ಯ ಅವರ ವಿಚಾರ ಪಾಕಿಸ್ತಾನಿ ಮಾಧ್ಯಮಗಳಲ್ಲಿ ಯಾವ ರೀತಿ ಹೈಲೈಟ್ ಆಗ್ತಿದೆ ಅಂತ. ಪಾಕ್ ಜೊತೆ ಯುದ್ಧ ಬೇಡ, ನಮಗೆ ಶಾಂತಿ ಬೇಕು ಅಂತ ಹೇಳಿರ್ತಕ್ಕಂಥದ್ದು. ಸ್ವಾಮಿ, ಯುದ್ಧ ಬೇಕೋ ಬೇಡವೋ ಅನ್ನೋದನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಒಂದು ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನ ನಿರ್ಧಾರ ಮಾಡುತ್ತೆ. ಇಂಥ ಸಮಯದಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಸರ್ಕಾರದ ಜೊತೆ, ಈ ಪ್ರಜಾಪ್ರಭುತ್ವ ಸರ್ಕಾರದ ಜೊತೆ, ಸಾರ್ವಭೌಮ ಸರ್ಕಾರದ ಜೊತೆ ನಿಲ್ಲಬೇಕಾಗಿರುವಂತದ್ದು ದೇಶದ ಸಮಗ್ರತೆಯನ್ನ ಬಯಸುವ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನ ಬಿಟ್ಟು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಅದು ಬೇಡ, ಇದು ಬೇಡ, ಇಷ್ಟೆಲ್ಲ ನಮ್ಮ ದೇಶದ ಒಳಗೆ ನುಗ್ಗಿ ನಮ್ಮದೇ ರಾಜ್ಯದ ಅಮಾಯಕರಿಗೆ ಗುಂಡು ಹೊಡೆದು ಸಾಯಿಸಿದ್ರು ಕೂಡ ಆರಾಮಾಗಿರ್ತೀವಿ ನಾವು, ಏನು ಬೇಡ ಅಂತ ಹೇಳಿ ಇನ್ನು ಎಲ್ಲಿವರೆಗೆ ಸಹಿಸ್ಕೋಬೇಕು? ಜನ ಯಾಕೆ ಸಹಿಸ್ಕೋಬೇಕು? ನಿಮಗೆ ಓಲೈಕೆ ರಾಜಕಾರಣ ಬೇಕು, ನಿಮಗೆ ತುಷ್ಟೀಕರಣ ಬೇಕು, ನಿಮಗೆ ವೋಟ್ ಬ್ಯಾಂಕ್ ಬೇಕು, ಅದಕ್ಕೋಸ್ಕರ ಅಮಾಯಕರು ಸಾಯ್ತಾನೆ ಇರಬೇಕು. 2-3 ದಶಕಗಳಾಯ್ತು, ಇನ್ನೂ ಸಾಯ್ತಾನೆ ಇರಬೇಕು ಅಂತಂದ್ರೆ ಏನರ್ಥ? ಈಗ ಕ್ರಮ ಕೈಗೊಂಡ್ರೆ ಹೋದ ಜೀವ ವಾಪಸ್ ಬರುತ್ತಾ? ಯುದ್ಧದ ಅನಿವಾರ್ಯತೆ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದು ಇಡೀ ದೇಶ ಆಕ್ರೋಶ ಪಡುವಂತೆ ಆಗಿತ್ತು. ವಿದೇಶಗಳಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಈ ರೀತಿಯ ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಯಿತು. ಈಗ ಮುಖ್ಯವಾಗಿ ಪಾಕಿಸ್ತಾನದಲ್ಲಿಯೂ ಕೂಡ, ಪಾಕಿಸ್ತಾನದ ಸುದ್ದಿ ಮಾಧ್ಯಮಗಳಲ್ಲಿಯೂ ಕೂಡ ಯಾವ ರೀತಿ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಅನ್ನು ಉಲ್ಲೇಖ ಮಾಡಲಾಗ್ತಾ ಇದೆ ಅಂತಂದ್ರೆ, ಭಾರತದ ಒಳಗಡೆನೆ ಪಾಕಿಸ್ತಾನದ ವಿರುದ್ಧ ಯುದ್ಧದ ವಿಚಾರವಾಗಿ ಸಹಮತ ಇಲ್ಲ, ಯುದ್ಧದ ವಿರುದ್ಧವಾಗಿ ಅಲ್ಲಿನ ನಾಯಕರೇ ಮಾತಾಡ್ತಾ ಇದ್ದಾರೆ, ಅಲ್ಲಿಗೆ ಅವರಲ್ಲೇ ಒಗ್ಗಟ್ಟಿಲ್ಲ, ಇನ್ನು ನಮ್ಮ ಮೇಲೆ ಏನು ಯುದ್ಧ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಬಿಂಬಿಸಲಾಗ್ತಾ ಇದೆ. ಕಟ್ಟ ಕಡೆಗೆ ಕಾಡುವಂತಹ ಪ್ರಶ್ನೆ, ಸಿದ್ದರಾಮಯ್ಯ ಅವರಿಗೆ ಇದೆಲ್ಲ ಬೇಕಿತ್ತ? ಸಾಂವಿಧಾನಿಕ ಹುದ್ದೆಯಲ್ಲಿ, ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದಂಥವರು ಈ ರೀತಿಯ ಉಡಾಫಿಯ ಮಾತುಗಳು, ಹಗುರವಾದಂತಹ ಮಾತುಗಳನ್ನು ಮಾತಾಡುವ ಅಗತ್ಯ ಏನಿತ್ತು? ಖರ್ಗೆ ಅವರು ಹೇಳೋದು ಒಂದು ರೀತಿ, ಸಿದ್ದರಾಮಯ್ಯ ಅವರು ಹೇಳೋದು ಮತ್ತೊಂದು ರೀತಿ. ಸೊ ಈ ಎಲ್ಲಾ ವಿಚಾರಗಳು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಸಿದ್ದರಾಮಯ್ಯ ಅವರು ಹೇಳಿದ್ದೇನು, ಬಿಜೆಪಿ ಇದಕ್ಕೆ ಕೊಟ್ಟಂತಹ ಉತ್ತರ ಏನು, ಬನ್ನಿ ನೋಡ್ಕೊಂಡು.